ಈಗ ಇದಕ್ಕೆ ಬಟಾಣಿ ಮತ್ತು ಆಲೂಗಡ್ಡೆ ಇವೆರಡನ್ನೂ ಸೇರಿಸ್ಕೊಳ್ಳೋಣ. ಇನ್ನೊಂದು ಲೇಯರು ಬಿರಿಯಾನಿ ರೈಸ್ ಅಂದರೆ ಬಾಸ್ಮತಿ ರೈಸ್ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕೋದು ನೋಡಿ. ಓಕೆ, ಸೂಪರ್. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರೋ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಗಾಯತ್ರಿ ಟಿಫನ್ ರೂಮಿಗೆ ಬಂದಿದ್ದೀನಿ. ಕೃಷ್ಣ ಉಡುಪ ಅವರು ಇವತ್ತು ಬೆಂಕಿ ರೆಸಿಪಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಗ್ರೀನ್ ಪೀಸ್ ಮಸಾಲೆಯಿಂದ ಬಿರಿಯಾನಿನೂ ಮಾಡ್ಬೋದಂತೆ, ಮತ್ತೆ ಇನ್ನು ಚಪಾತಿ ಪೂರಿ ಅದಕ್ಕೂ ಕೂಡ ಕಾಂಬಿನೇಷನ್ ಆಗಿ 2-in-1 ರೆಸಿಪಿ ಅಂತ ಹೇಳಿದ್ದಾರೆ. ಸ್ವಲ್ಪ ಕನ್ಫ್ಯೂಸ್ ಆಯಿತು. 2-in-1 ರೆಸಿಪಿ ಹೆಂಗೆ ಸಾಧ್ಯ, 1ರಿಂದ 2 ರೆಸಿಪಿಗಳು ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ. ಸೊ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ರೆಸಿಪಿ ಅದ್ಭುತವಾಗಿ ಬರುತ್ತಂತೆ. ಅಂದರೆ ಈ ಕಡೆ ಬಿರಿಯಾನಿ, ಈ ಕಡೆ ಚಪಾತಿಗೆ ಕಾಂಬಿನೇಷನ್ ಹೇಗೆ ಬರುತ್ತೋ ಗೊತ್ತಿಲ್ಲ. ನಾನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ರೆಸಿಪಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ರೆಸಿಪಿ ವಿಡಿಯೋ ಇವತ್ತು ನಿಮ್ಮ ಮುಂದೆ ಇದೆ. ಕಟ್ ಏನೇನೋ ಆಗೋಯ್ತು. ಸರ್ ನಮಸ್ತೆ. ನಮಸ್ಕಾರ ಸರ್. ಇವತ್ತು ಯಾವ ರೆಸಿಪಿ ಕೃಷ್ಣ ಉಡುಪ ಅವ್ರ ಕಡೆಯಿಂದ? ಇವತ್ತು ಬಹಳ ವಿಶೇಷವಾಗಿ 2-in-1 ರೆಸಿಪಿ ಅಂತ ಹೇಳ್ಬೋದು. ಈ ಬಟಾಣಿ ಸೀಸನ್ ಇದೆ ಇವಾಗ, ಹಸಿ ಬಟಾಣಿ. ಈ ಬಟಾಣಿ ಅನ್ನು ಬಳಸ್ಕೊಂಡು ನೀವು ಚಪಾತಿಗೆ ಗ್ರೇವಿ ಥರ ಬೇಕಾದ್ರೂ ಮಾಡ್ಕೋಬೋದು. ಆಲ್ಮೋಸ್ಟ್ ವೆಜ್ ಹೈದ್ರಾಬಾದಿ ಈ ಒಂದು ಶೈಲಿಯಲ್ಲೇ ಬರುತ್ತೆ. ಅದನ್ನ ಬಳಸಿ ಬಿರಿಯಾನಿ ಕೂಡ ಮಾಡ್ಕೋಬೋದು. ಅದಕ್ಕೆ ಇದು 2-in-1 ರೆಸಿಪಿ. 2-in-1 ರೆಸಿಪಿ. ಹೌದು. ಓಕೆ. ಚಪಾತಿಗೆ ಏನಪ್ಪ ಮಾಡೋದು, ಏನು ಮಾಡ್ಬೋದು ಅಂತ ಯೋಚನೆ ಮಾಡೋರು ಈ ರೆಸಿಪಿನ ಮಾಡಿ ಅದ್ಭುತವಾಗಿ ಬರುತ್ತೆ. ಓಕೆ. ಚಪಾತಿಗೆ ಅಂತ ಅಲ್ಲ, ಇನ್ನ ರೊಟ್ಟಿ ಆಗಿರ್ಬೋದು, ಪೂರಿ ಆಗಿರ್ಬೋದು. ಹೌದು. ಸೊ ಯಾವ್ದಕ್ ಬೇಕಾದ್ರೆ ಪರಾಟ, ವೀಟ್ ಪರಾಟ, ಮಲ್ಬಾರ್ ಪರಾಟ, ಓಕೆ, ಯಾವ್ದು ಮಾಡಿದ್ರು ಅದ್ರ ಜೊತೆ ಸೂಪರ್ ಆಗಿ ಬರುತ್ತೆ. ಓಕೆ. ಸೊ ಶುರು ಮಾಡೋಣ ಇವತ್ತಿನ ರೆಸಿಪಿನ. ಮೊದಲನೇದಾಗಿ ಒಂದು ಸ್ಮಾಲ್ ಅಮೌಂಟ್, ಒಂದು ಚಿಕ್ಕ ಪ್ರಮಾಣದ ಮಸಾಲೆನ ರೆಡಿ ಮಾಡ್ಕೊಬೇಕು. ಓಕೆ. ಇದಕ್ಕೆ ಒಂದು 3 ಪಲಾವ್ ಎಲೆ, ಒಂದು ಚಿಕ್ಕ ಪೀಸು ಚಕ್ಕೆ, 4ರಿಂದ 5 ಏಲಕ್ಕಿ, ಒಂದು 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳುಮೆಣಸು, 1 ಮರಾಠಿ ಮೊಗ್ಗು, 1 ಸ್ಟಾರು, 2 ಸ್ಪೂನ್ ಸೋಂಪು ಮತ್ತು 1 ಸ್ಪೂನ್ ಕಾಳುಮೆಣಸು. ಇದಿಷ್ಟನ್ನು ನಾವು ಕಡಿಮೆ ಉರಿಲಿ ಒಂದ್ಸತಿ ರೋಸ್ಟ್ ಮಾಡಿಕೊಂಡು ನಂತರ ನೈಸ್ ಪೌಡ್ರ್ ಮಾಡ್ಕೋಬೇಕು. ಮಾಡ್ಕೊಂಬೇಡ. ಈಗ ಎಲ್ಲವುದನ್ನು ಬಾಣಲಿ ಒಳಗೆ ಹಾಕ್ಕೊಂಡಿದ್ದೀವಿ. ಪಲಾವ್ ಎಲೆ, ಚಕ್ಕೆ, ಸೋಂಪು, ಜೀರಿಗೆ, ಸ್ಟಾರ್, ಮರಾಠಿ ಮೊಗ್ಗು, ಕಾಳುಮೆಣಸು ಇದಿಷ್ಟನ್ನು ಒಂದು 2ರಿಂದ 3 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಹೀಗೆ ರೋಸ್ಟ್ ಮಾಡ್ಕೊಳ್ಳೋಣ. ಓಕೆ. ಹೊಗೆ ಬರೋಕ್ಕೆ ಶುರುವಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಓಕೆ. ಹುರಿದಿಟ್ಕೊಂಡಿರೋ ಮಸಾಲೆ ರುಬ್ಕೊಂಡಾಗಿದೆ. ಇದು ಈ ಥರ ನೈಸ್ ಪೌಡ್ರ್ ಆಗಬೇಕು. ಅಲ್ಲಿವರೆಗೆ ಇದನ್ನು ಪೌಡರ್ ಮಾಡೋದು ಮಿಕ್ಸಿಲಿ. ಹೌದು. ಓಕೆ. ಇನ್ನು ಗ್ರೀನ್ ಪೀಸ್ ಮಸಾಲ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೆಟೊ ಪ್ಯೂರಿ, ಇದು ರುಬ್ಕೊಂಡಿರುವ ಗೋಡಂಬಿ ಮತ್ತು ಗಸಗಸೆ ಮಿಕ್ಸ್ಚರು, ಅದು ಹಾಲಲ್ಲಿ ರುಬ್ಕೊಂಡಿರೋದು. ಇದು ಮೊಸರು, ಮತ್ತು ಹೆಚ್ಕೊಂಡಿರೋ ಈರುಳ್ಳಿ, 1 ಕಟ್ಟು ಪಾಲಕ್ ಸೊಪ್ಪು, 7ರಿಂದ 8 ಹಸಿಮೆಣಸು, ಬೇಯಿಸ್ಕೊಂಡಿರೋ ಬಟಾಣಿ ಮತ್ತು ಆಲೂಗಡ್ಡೆ, ಮತ್ತು 1 ದೊಡ್ಡ ಕ್ಯೂಬ್ ಬೆಣ್ಣೆ, ಮತ್ತು ಬಿರಿಯಾನಿ ಮಾಡೋದಕ್ಕೆ ಬಿರಿಯಾನಿ ರೈಸ್. ಇದು ಬಾಸ್ಮತಿ ರೈಸು ಒಂದು 2 ಅವರ್ ನೀರಲ್ಲಿ ನೆನೆಸಿ ಆಮೇಲೆ ಬಿಸಿನೀರಿಗೆ ಪಲಾವ್ ಎಲೆ, ಜೀರಿಗೆ, ಕಾಳುಮೆಣಸು, ಏಲಕ್ಕಿ ಇದನ್ನೆಲ್ಲ ಹಾಕಿ 3/4 ಭಾಗದಷ್ಟು ಬೇಯಿಸ್ಕೊಂಡಿರೋದು. ನೋಡಿ, ಇಷ್ಟು ಉದುರಾಗಿ ಬರಬೇಕು ಬಾಸ್ಮತಿ ರೈಸ್. ನೋಡಿ, ಸ್ಟೀಮ್ ಬರ್ತಾ ಇದೆ, ಅದ್ರ ಪರಿಮಳ ಹೇಗೆ ಬರ್ತಾ ಇದೆ ನೋಡಿ. ಈಗ 1 ಕಟ್ಟು ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸು ಏನು ತೊಗೊಂಡಿದ್ದೀವಿ ಇದನ್ನು ರುಬ್ಕೊಂಬಂದ್ಬಿಡೋಣ. ಪಾಲಕ್ ಮತ್ತು ಹಸಿ ಮೆಣಸಿನಕಾಯಿ ಇವೆರಡನ್ನು ನೈಸ್ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಾಗಿದೆ. ಗ್ರೀನ್ ಪೀಸ್ ಮಸಾಲ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಹಾಂ ಸರ್. ಬಾಣಲಿಗೆ
ಮೊದಲನೇದಾಗಿ ಒಂದು ಸ್ವಲ್ಪ ಎಣ್ಣೆ, ಎಣ್ಣೆ ಕಾದಿದೆ. ಬಿರಿಯಾನಿಗೆ ಮಾಡ್ಕೊಳ್ಳೋದಕ್ಕೆ ನಮಗೆ ರೋಸ್ಟೆಡ್ ಆನಿಯನ್ಸ್ ಬೇಕು. ಫಸ್ಟು ಆನಿಯನ್ನ ರೋಸ್ಟ್ ಮಾಡ್ಕೊಂಬೋಣ. ಪ್ರತ್ಯೇಕವಾಗಿ ರೋಸ್ಟ್ ಆಗಿರೋ ಆನಿಯನ್ಸೇ ಬೇಕಾಗುತ್ತೆ ಓಕೆ. ಈ ಗ್ರೇವಿಗೆ ಬಿಟ್ಟು. ಅದಕ್ಕೆ ಫಸ್ಟು ಪ್ರೋಸೆಸ್ಸೇ ಆನಿಯನ್ಸು ರೋಸ್ಟ್ ಮಾಡ್ಕೊಳ್ಳೋದು. ಓಕೆ. ಈಗ ಈರುಳ್ಳಿನ ತೆಗೆದಿಟ್ಕೊಂಬಿಡೋಣ ಸಪ್ರೇಟಾಗಿ. ಓಕೆ. ಈಗ ಗ್ರೀನ್ ಪೀಸ್ ಮಸಾಲ ಮಾಡ್ಕೊಳ್ಳೋಕ್ಕೆ ಶುರು ಮಾಡೋಣ. ಮೊದಲನೇದಾಗಿ ಎಣ್ಣೆಗೆ ಒಂದು 2 ಸ್ಪೂನು ಬೆಣ್ಣೆ. ಓಕೆ. ಬೆಣ್ಣೆ ಮೆಲ್ಟ್ ಆಗ್ತಾ ಇದ್ದಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಇದಕ್ಕೀಗ 3ರಿಂದ 4 ಟೊಮೆಟೊನ ರುಬ್ಕೊಂಡು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಓಕೆ. ಅದನ್ನು ಆ್ಯಡ್ ಮಾಡೋಣ. ಟೊಮೆಟೊ ಕೂಡ ಇದೇ ಎಣ್ಣೆಯಲ್ಲಿ ಮತ್ತು ಬೆಣ್ಣೆ ಏನು ಕರಗಿದೆಯಲ್ಲ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದರ ಬಣ್ಣ ಬದಲಾಗುತ್ತೆ. ಈಗ ಇದಕ್ಕೆ ಗೋಡಂಬಿ ಮತ್ತು ಗಸಗಸೆ ಪೇಸ್ಟ್, ಓಕೆ, ಮತ್ತು ಪಾಲಕ್ಕು ಮತ್ತು ಹಸಿಮೆಣಸಿನ್ಕಾಯಿ ರುಬ್ಕೊಂಡಿರೋ ಪೇಸ್ಟ್. ಓಕೆ. ಇದು ಎಣ್ಣೆಲಿ ಚೆನ್ನಾಗೆ ಬಾಡಬೇಕು. ಓಕೆ. ಮತ್ತು ಬಣ್ಣ ಕೂಡಲ ಅದರದ್ದು ಚೇಂಜ್ ಆಗಬೇಕು ಬಣ್ಣ. ಮತ್ತು ಲಾಸ್ಟಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಹಾಗೆ ಇಡಬೇಕು. ಈಗ ಇದಕ್ಕೆ ಮೊಸರನ್ನು ಸೇರಿಸ್ಕೊಂಡು, ಅರಿಶಿಣದ ಪುಡಿ, ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನು, ರುಬ್ಕೊಂಡಿರೋ ಮಸಾಲೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಓಕೆ. ಸೊ ಪುಡಿ ಉಪ್ಪು ಹಾಕೊಂಬೇಕು. ಪುಡಿ ಉಪ್ಪು. ಓಕೆ. ಈಗ ಇದಕ್ಕೆ ಬಟಾಣಿ ಮತ್ತು ಆಲೂಗಡ್ಡೆ ಇವೆರಡನ್ನೂ ಸೇರಿಸ್ಕೊಳ್ಳೋಣ. ಇದು 2 ನಿಮಿಷಗಳ ಕಾಲ ಹೀಗೆ ಇದನ್ನು ನಿಧಾನ ಉರಿಲಿ ಬೇಯಿಸಿ ಒಲೆ ಆಫ್ ಮಾಡಿದ್ರೆ ಬಿರಿಯಾನಿಗೆ ಬೇಕಾಗಿರುವ ಗ್ರೀನ್ ಪೀಸ್ ಮಸಾಲೆ ಗ್ರೇವಿ ರೆಡಿ ಇರುತ್ತೆ. ಚಪಾತಿಗೆ ಹಾಕೋಬೇಕಾದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ವಾಟ್ರಿ ಮಾಡ್ಕೊಬೋದು. ಓಕೆ. ನಾನು ಮುಂಚೆನೇ ಹೇಳಿದಾಗೆ ಇದು 2 in 1 ರೆಸಿಪಿ. ಇದನ್ನು ಬಿರಿಯಾನಿನೂ ಮಾಡ್ಬೋದು ಅಂತ ಹೇಳಿದೆ. ಲೇಯರ್ಡ್ ಬಿರಿಯಾನಿ ಯೋಚನೆ ಮಾಡಬೇಡಿ ಮನೇಲಿ ಹೇಗೆ ದಮ್ ಕಟ್ಟೋದು ಅಂತ. ತುಂಬ ಸುಲಭದ ವಿಧಾನ, ಮನೇಲೇ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ಒಂದು ಪಾತ್ರೆ ತೊಗೊಳ್ಳಿ, ಚಿಕ್ಕದು ಪಾತ್ರೆ. ಈ ಥರದ್ದೊಂದು ಪಾತ್ರೆಯಲ್ಲಿ ಬಿಸಿನೀರು ಹಾಕಿ ಇಡಿ. ಈ ಥರ ಪಾತ್ರೆ ಅದರಲ್ಲಿ ಕವರ್ ಆಗಬೇಕು. ಓಕೆ. ಹಿಂಗೆ ಇದು ಕವರ್ ಆಗಬೇಕು ಈ ಥರ. ಓಕೆ. ಈ ಥರದ್ದೊಂದು ಪಾತ್ರೆ ತೊಗೊಳ್ಳಿ. ಈಗ ಇದಕ್ಕೆ ಈಗ ಒಂದು ಲೇಯರು ಗ್ರೀನ್ ಪೀಸ್ ಮಸಾಲ, ಈಗ ಇನ್ನೊಂದು ಲೇಯರು ಬಿರಿಯಾನಿ ರೈಸ್. ಫ್ರೈಡ್ ಆನಿಯನ್ಸ್ ಏನಿತ್ತು ಅದನ್ನು ಇಲ್ಲಿ ಮಧ್ಯದಲ್ಲಿ ಈಗೆಲ್ಲ ಹಾಕ್ಕೊಂಡು, ಓಕೆ, ಮಧ್ಯದಲ್ಲಿ ಒಂದು ಸ್ವಲ್ಪ ಬೆಣ್ಣೆ. ಈಗ ಇದಕ್ಕೆ ಮತ್ತೊಂದು ಲೇಯರು ಗ್ರೀನ್ ಪೀಸ್ ಮಸಾಲ, ಇದನ್ನು ಈಗ ಹಾಕಿ ಹಿಂಗೆ ಕವರ್ ಮಾಡಬೇಕು. ಮತ್ತೊಂದು ಲೇಯರ್ ಬಿರಿಯಾನಿ ರೈಸ್. ಈಗ ಇದನ್ನು ನೀರಿಟ್ಕೊಂಡಿರೋ ಪಾತ್ರೆಯಲ್ಲಿ ಹೀಗೆ ಇಟ್ಟು, ಈಗ ಇದನ್ನು ಹೀಗೆ ಮುಚ್ಚಿಟ್ಟು, ಓಕೆ, ಇದ್ರ ಮೇಲೆ ಯಾವುದಾದ್ರು ಬಾರದ ವಸ್ತುನ ಹೀಗಿಟ್ಟು 10 ನಿಮಿಷಗಳ ಕಾಲ ಹೀಗೆ ಸ್ಟೀಮಿಗೆ ಬಿಟ್ಕೊಡ್ಬೇಕು. 10 ನಿಮಿಷ. 10 ನಿಮಿಷ. ಓಕೆ. ಬಿರಿಯಾನಿಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಗ್ರೇವಿ ಯಾವ ಥರ ಬೇಕು ಅಂತ ತೋರಿಸಿದ್ದೆ. ಈಗ ಚಪಾತಿಗೆ ಅದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ, ಇದು ಒಂದು ಕುದಿ ಬಂದ ನಂತರ ಆಫ್ ಮಾಡಿದ್ರೆ ಆಯ್ತು. ಸೊ ಚಪಾತಿಗೆ ಗ್ರೇವಿ ರೆಡಿ. ಸೊ ಮನೇಲಿ ದಮ್ ಕಟ್ಟಕ್ಕಾಗಲ್ಲ ಅನ್ನೋರು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಓಕೆ. ಸೊ ಈ ರೀತಿಲಿ ದಮ್ ಕಟ್ಟಿ ಬಿಸಿ ಇದೆ ಪಾತ್ರೆ. ಓಕೆ. ಲೇಯರ್ಡ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದೆ ಇರೋರು ನೋಡಿ.
ಸೂಪರ್. ಸೊ ಲೇಯರ್ಡ್ ಬಿರಿಯಾನಿ ಗ್ರೀನ್ ಪೀಸ್ ಮಸಾಲಾದೊಂದಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಮನೇಲಿ ದಮ್ ಕಟ್ಟಕ್ಕೆ ಆಗಲ್ಲ ಅಥವಾ ಬರೋಲ್ಲ ಅನ್ನೋರು ಈ ಮೆಥಡನ್ನು ಫಾಲೋ ಮಾಡಿ, ನಿಜವಾಗ್ಲೂ ಅದ್ಭುತವಾಗಿ ಬರುತ್ತೆ. ಈಗ ಈ ಗ್ರೇವಿ ಗ್ರೀನ್ ಪೀಸ್ ಮಸಾಲ ಗ್ರೇವಿ ಚಪಾತಿಯೊಂದಿಗೆ ಮತ್ತು ಅನ್ನೋದೊಂದಿಗೆ ಎರಡರ ಜೊತೆಗೂ ಸರ್ವ್ ಮಾಡ್ಕೋಬೋದು. ಇವಾಗ ತಿಂದು ನೀವೇ ಹೇಳ್ಬೇಕು ಸರ್ ಹೇಗೆ ಬಂದಿದೆ ಅಂತ. ಖಂಡಿತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ತೋರಿಸ್ಕೊಂಡಿದ್ದಕ್ಕೆ. ಗಾಯತ್ರಿ ಟಿಫನ್ ರೂಮಲ್ಲಿ ಶ್ರೀಕೃಷ್ಣ ಉಡುಪ ಅವರು ಇವತ್ತು ಅದ್ಭುತವಾದಂಥ ರೆಸಿಪಿನ ಮಾಡಿಕೊಟ್ಟಿದ್ದಾರೆ. ತುಂಬ ದಿನಗಳ ನಂತರ. ಸೊ ಗ್ರೀನ್ ಪೀಸ್ ಮಸಾಲೆ ಸೊ ಚಪಾತಿಗೂ ಆಗುತ್ತೆ ಅಥವಾ ಬಿರಿಯಾನಿನೂ ನೀವು ಮಾಡ್ಕೋಬೋದು ಅನ್ನಂಗೆ 2-in-1 ರೆಸಿಪಿ ಅಂತ ನೀವು ಸ್ಟಾರ್ಟಿಂಗಲ್ಲೇ ಕೇಳಿರ್ತೀರ. ಸೊ ಅವರೇ ಹೇಳಿದರು. ಸೊ ಹೈದರಾಬಾದಿ ಬಿರಿಯಾನಿ ಶೈಲಿ ಸ್ವಲ್ಪ ಈ ಲೇಯರ್ ಹಾಕುವಂಥದ್ದು. ಸೊ ಅದೇ ರೀತಿಯೇ ಇರುತ್ತೆ. ಒಂದೊಳ್ಳೆ ಮಸಾಲೆ ಮತ್ತು ಎಲ್ಲ ಹಸ್ರಾಗಿ ಕಾಣಿಸ್ತಾ ಇದೆ ಮಸಾಲೆ ಎಲ್ಲ. ಫಸ್ಟು ಚಪಾತಿ ಒಟ್ಟಿಗೆ ಗ್ರೀನ್ ಪೀಸ್ ಮಸಾಲೆ ಅಂದರೆ ಪುರಿ ಒಟ್ಟಿಗೂ ತೊಗೋಬೋದು ಅಥವಾ ರೊಟ್ಟಿ, ಜೋಳದ ರೊಟ್ಟಿ ಅದಕ್ಕೂ ಚೆನ್ನಾಗಿರುತ್ತೆ, ಅದನ್ನು ಟ್ರೈ ಮಾಡ್ಬೋದು. ಅಂದರೆ ಕಡಕ್ ರೊಟ್ಟಿಗಾಗಲ್ಲ, ಈ ಮೆದು ರೊಟ್ಟಿ ಬರುತ್ತಲ್ಲ ಜೋಳದ ರೊಟ್ಟಿ, ಅದ್ರ ಜೊತೆಗೂ ಚೆನ್ನಾಗಿರುತ್ತೆ. ಚಪಾತಿ ಕೊಟ್ಟಿದ್ದಾರೆ ಹಾಗೂ ಗ್ರೀನ್ ಪೀಸ್ ಮಸಾಲ ಅದನ್ನು ಸ್ವಲ್ಪ ಲಿಕ್ವಿಡ್ ಮಾಡ್ಕೊಂಡಿದ್ದಾರೆ, ಅಂದರೆ ಲೈಕ್ ನೀರು ಹಾಕಿ ಸ್ವಲ್ಪ ತೆಳು ಮಾಡ್ಕೊಂಡಿದ್ದಾರೆ. ಸೊ ರೈಸ್ಗೆ ಅಂತ ಬಂದಾಗ ಸ್ವಲ್ಪ ಗಟ್ಟಿತನ ಇರಬೇಕಂತೆ. ಸೊ ಆ ಗಟ್ಟಿತನ ಹಾಗೆ ಉಳಿಸ್ಕೊಂಡು ಅದನ್ನು ರೈಸಿಗೆ ಬಳಸ್ಕೊಂಡಿದ್ದಾರೆ. ಸೊ ಈಗ ಚಪಾತಿ ಒಟ್ಟಿಗೆ ಬಟಾಣಿ, ಹಸಿರು ಬಟಾಣಿ ಮಸಾಲೆ, ಗ್ರೀನ್ ಪೀಸ್ ಮಸಾಲ. ಚೆನ್ನಾದ. ಆಹಾ ಚೆನ್ನಾದ. ಹೆವಿ ಮಸಾಲೆ ಅನ್ಸಲ್ಲ, ಅಂದರೆ ಲೈಟ್ ಮಸಾಲೆ ಸಿಗುತ್ತೆ. ಮತ್ತು ಅಂತ ಖಾರನೂ ಬರಲ್ಲ, ಲೈಟ್ ಖಾರನೇ ಬಳಸಿದ್ರೆ. ನೀವೇನಾದರೂ ಎಕ್ಸ್ಟ್ರಾ ಖಾರ ಬೇಕು ಅನ್ಸಿದ್ರೆ ಅಡಿಷ್ನಲ್ ಆಗಿ ಹಸಿರು ಮೆಣಸಿನ್ಕಾಯಿನ ಬಳಸ್ಕೋಬೋದು. ಟೇಸ್ಟ್ ಮಾತ್ರ ಬೊಂಬಡಾಗೈತೆ, ಬಟಾಣಿ ಲೆಕ್ಕಕ್ಕೆ ಸಿಗ್ತಾ ಇಲ್ಲ, ಯಾಕಂದರೆ ಕುಕ್ಕರಲ್ಲೂ ಕೂಗಿಸ್ಕೊಂಡಿರಲ್ಲ ಒಂದು ಕೂಗು. ಸೊ ಅದು ನೀಟಾಗಿ ಕರಗೋಗುತ್ತೆ, ಆ ರೇಂಜ್ಗೆ ಮಸಾಲೆ ಟೇಸ್ಟ್ ಕೊಡುತ್ತೆ. ಸೂಪರ್. ಇನ್ನು ರೈಸ್ ಕಡೆ ಗಮನ ಕೊಟ್ಬಿಡೋಣ. ರೈಸು ಬಾಸುಮತಿ ರೈಸು ಹಾಗೂ ಮಸಾಲ ಸ್ವಲ್ಪ ಆ ಲೇಯರ್ಡಲ್ಲಿರುತ್ತೆ, ಜೊತೆಲಿ ಸೇರಿಸ್ಕೊಂಡು ತೊಗೊಬೇಕು, ಅವಾಗಲೇ ಮಜಾ ಅಂತಿದ್ರು. ತೊಗೊಂಬಿಡೋಣ. ಬೆಂಕಿ ಸಾಕಾದಾಗೈತೆ. ಚಿಂದಿ ಬೆಣ್ಣೆ ಬೇರೆ ಯಥೇಚ್ಛವಾಗಿ ಬಳಸಿದ್ರ ಅದು ನೀಟಾಗಿ ಗೊತ್ತಾಗತ್ತೆ. ಮತ್ತೇನ ಆ ಬಟಾಣಿ ಆ ಟೇಸ್ಟು ಸೂಪರ್ ಅನ್ಸದೆ. ಈರುಳ್ಳಿನೂ ಆ ಫ್ರೈಡ್ ಈರುಳ್ಳಿ, ಆ ಕರಿದ ಆ ಟೇಸ್ಟು ಈರುಳ್ಳಿದು ಚೆನ್ನಾಗಿ ಸಿಗುತ್ತೆ. ತರಕಾರಿನೂ ಬಳಸ್ಕೋಬೋದು ಅಂತ ಹೇಳ್ತಿದ್ರು. ಅಡಿಷ್ನಲ್ ಆಗಿ ತರಕಾರಿನೂ ನೀವು ಬಳಸ್ಕೊಬೋದು ಅಂತ ಬೇಕು ಅಂದರೆ. ಇಲ್ಲಾಂದರೆ ಬಟಾಣಿ ಮತ್ತು ಆಲೂಗಡ್ಡೆ ಮಾತ್ರನೇ ಸಾಕಾಗತ್ತೆ. ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಪಕ್ಕ ಕಳೆದೋಗ್ತೀರಾ. ಸೊ ನೀವು ಮನೇಲಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಸೊ ಮತ್ತೇನ ದಮ್ ಕಟ್ಟೋದು ಮನೆಗಳಲ್ಲಿ ಹೇಗೆ ಅನ್ನುವಂಥದ್ದಕ್ಕೆ ಸುಲಭದ ಉಪಾಯ ತೋರಿಸ್ಕೊಟ್ಟಿದ್ದಾರೆ ಕೃಷ್ಣ ಉಡುಪ ಅವರು. ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ, ಐಡಿಯಾನು ಚೆನ್ನಾಗಿತ್ತು. ಸೂಪರ್. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾನೆ. ಮತ್ತೊಮ್ಮೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ ಖಾಲಿ ಮಾಡ್ಬಿಡ್ತೀನಿ.